ನೋಡಿ, ನಮ್ಮ ಡೆಪ್ಟಿ ಕಮಿಷನರ್, SP, ನಮ್ಮ ADC ಮತ್ತೆ ನಮ್ಮ ಯಾರು CEO ಎಲ್ಲ ಇದ್ದಾರೆ ಜೊತೆಲಿ. ಅವ್ರು ಯಾಕೆ ಡಿಸೈಡ್ ಮಾಡ್ತಾರೆ? ನೋಡ್ರಿ, ಸಂವಿಧಾನ ನಾವು ಇವತ್ತು ಇಲ್ಲಿ ಕೂತ್ಕೊಂಡಿರೋ ಕಾರಣನೇ ಡಾಕ್ಟರ್ B.R. ಅಂಬೇಡ್ಕರ್ ಅಂತ ಮಹಾತ್ಮರಿಗೆ ಏನೋ ಚೇಂಜ್ ಮಾಡಿ ಮತ್ತೊಂದು ಯಾವುದು ಇಂಟೆನ್ಷನ್ ಅದು ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಪ್ರಕಾರನೇ ನಾವು ನಡೆಯೋದು. ಡಾಕ್ಟರ್ ಅಂಬೇಡ್ಕರ್ ಅಂತ ಮಾನವತಾವಾದಿ ಅವರಿಗೆ ಈ ತರ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಈ BJP ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಇಷ್ಟು ದಿವಸ ಅವರೇನೆ ಜಾತಿ ಗಣತಿ ವರದಿ ರಾಜಕಾರಣಕ್ಕಾಗಿ ಸುಮ್ಮನೆ ಹಂಗೆ ಅಲ್ಲಿ ಫ್ರೀಜರ್ ಅಲ್ಲಿ ಇಟ್ಟವ್ರೆ, ಅದನ್ನ ಆಡಳಿತಕ್ಕೆ ತಗೋಬತ್ತಾ ಇಲ್ಲ, ಅದನ್ನ ಮನ್ನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ವರದಿ ನಾವು ಬಿಡುಗಡೆ ಮಾಡಿದ ತಕ್ಷಣ ರಾಜಕಾರಣ ಆಗೋಯ್ತಾ? ವಾಟ್ ಪಾಲಿಟಿಕ್ಸ್ ಇದೆ? 95% ಈ ರಾಜ್ಯದ ಜನತೆ ಸುಮಾರು 6 ಕೋಟಿ ಜನಗಳನ್ನ ಇವತ್ತು ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಟ್ಟಿರೋದು. ಇದರಲ್ಲಿ ಏನ್ ತಪ್ಪಿದೆ? ಇದರಲ್ಲಿ ನೋಡಿದ್ರೆ ಲಿಂಗಾಯತ ಸಮಾಜ ಇಸ್ ಕಮಿಂಗ್ ಟು ನಂಬರ್ 1. ಇದರಿಂದ ನಂಬರ್ 1 ಒಕ್ಕಲಿಗ ಸಮಾಜದ ವಿರೋಧ ಮಾಡಿದ್ದಾರೆ. 5 + 75 + 10